ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ಒಂದು ವಾಕ್ಯ ಸಂದೇಶಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಈ ವಾಕ್ಯ ಸಂದೇಶವನ್ನು ದೇವರ ಕರಗಳಲ್ಲಿ ಒಪ್ಪಿಸಿಕೊಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಯೇಸು ಸ್ವಾಮಿ ನಿಮಗೆ ಮಹಿಮೆಯಾಗಲಿ. ಈ ವಾಕ್ಯವನ್ನು ಸ್ವಾಮಿ ನೀವು ಮಾತನಾಡಿದ ದೇವರೇ, ಪವಿತ್ರಾತ್ಮರೇ ಸ್ವಾಮಿ ನೀವು ಮಾತನಾಡ್ರಿ ಅಪ್ಪ ದೇವರೇ. ಸ್ತೋತ್ರ. ನಾವು ಕೇಳುತ್ತೇವೆ ಅಪ್ಪ ಸ್ವಾಮಿ ದೇವರೇ ಕರ್ತನೆ, ಅದ್ರ ಪ್ರಕಾರನೇ ಜೀವಿಸಲಿಕ್ಕೆ ನಿಮ್ಮ ಸಹಾಯ ಹಸ್ತವನ್ನು ಕರ್ತನೆ ಪ್ರತಿಯೊಂದು ಕುಟುಂಬದ ಮೇಲೆ ಇರಲಿ. ವಾಕ್ಯವನ್ನು ಧ್ಯಾನಿಸುವಂಥವರಿಗೆ, ವಾಕ್ಯ ಓದುವಂಥವರಿಗೆ ಸ್ವಾಮಿ, ಅವರ ಕುಟುಂಬದಲ್ಲಿ ಸ್ವಾಮಿ ದೇವರೇ ಈ ಆಶೀರ್ವಾದವಾಗಿ ಮಾರ್ಪಡದಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ತಂದೆ, ಯೇಸು ಸ್ವಾಮಿ ನಾಮದಲ್ಲಿ ಕರ್ತನೆ. ಜ್ಞಾನೋಕ್ತಿ ಪುಸ್ತಕ 7ನೇ ಅಧ್ಯಾಯ 1ನೇ ವಚನವಾಗಿದೆ. ಕಂದ, ನನ್ನ ಮಾತುಗಳನ್ನು ಅನುಸರಿಸು. ಹಾಲೆಲೂಯಾ. ಇದು ದೇವರು ತನ್ನ ಮಕ್ಕಳಿಗೆ ಇದು ಕಲಿಸಿಕೊಡುವಂತ ಒಂದು ವಾಕ್ಯ ಭಾಗವಾಗಿದೆ. ಕಂದ, ನನ್ನ ಮಾತುಗಳನ್ನು ಅನುಸರಿಸು. ಒಂದು ಕುಟುಂಬದಲ್ಲಿ ಚಿಕ್ಕ ಪ್ರಾಯದಿಂದ ಮಕ್ಕಳಿಗೆ ಒಂದು ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ಅವರು ವಾಕ್ಯವನ್ನು ಅನುಸರಿಸಿ ಜೀವಿಸುವಂತ ಕುಟುಂಬದಲ್ಲಿ ಆ ಮಕ್ಕಳಿಗೆ ಏನ್ ಹೇಳ್ತಾರೆ? ಕಂದ, ತಂದೆ ತಾಯಿ ಮಾತುಗಳನ್ನ ಕೇಳಪ್ಪ, ಹೊರಗಡೆ ಲೋಕದ ಮಾತು ಕೇಳಬೇಡ. ನೀನು ಸ್ಕೂಲಿಗೆ ಹೋಗ್ಬೇಕಾದ್ರು, ಕಾಲೇಜಿಗೆ ಹೋಗ್ಬೇಕಾದ್ರು, ಎಲ್ಲಿ ನೀನು ಹೋಗಬೇಕಾದ್ರೆ ತಂದೆ ತಾಯಿ ಮಾತುಗಳನ್ನ ಕೇಳು. ಇಂಥ ಕಡೆ ಹೋಗ್ತೀನಿ ಅಂತ ಹೇಳುವಾಗ ತಾಯಿಂದ್ರು ಹೇಳ್ಬೋದು, ತಂದೆ ಹೇಳ್ಬೋದು. ಕೆಲವೊಮ್ಮೆ ಸರಿ ಇಲ್ಲ ಅಂತಂದ್ರೆ ಬೇಡ ಅನ್ಬೋದು. ಆ ಮಾತನ್ನ ನೀವು ಕೇಳಬೇಕು. ನೀವೇನು ನಮಗೆ ಹೇಳೋದು? ನನಗೆ ಈಗ ನಾನು ನಾನು 17 ವರ್ಷ 18 ವರ್ಷ ಆಗಿದ್ದೀನಿ. ನೀವು ಎಷ್ಟೇ ದೊಡ್ಡವರಾಗಿದ್ರು ತಂದೆ ತಾಯಿಗೆ ಮಕ್ಕಳೇ. ಈ ಜ್ಞಾನೋಕ್ತಿ ಪುಸ್ತಕದಲ್ಲಿ ಬರೆದಿರೋದೆಲ್ಲ ಪೂರ್ತಿ ಜ್ಞಾನ ಎಂಬಾಕೆಯು ತನ್ನ ಕೈಯಿಂದ ಮನೆಯನ್ನು ಕಟ್ಟಿಕೊಳ್ತಾರೆ, ಅದೇ ಕೈಯಿಂದ ಹಾಳು ಮಾಡ್ಕೊಳ್ತಾರೆ. ಅದಕ್ಕೆ ದೇವರ ವಾಕ್ಯ ಹೇಗೆ ಹೇಳ್ತದೆ? ಜ್ಞಾನ ಎಂಬಾಕೆಯು ಸ್ವಂತ ಕೈಯಿಂದ ಮನೆಯನ್ನು ಕಟ್ಟುವಳು, ಜ್ಞಾನಹೀನಳು ಅದೇ ಕೈಯಿಂದ ಮನೆಯನ್ನು ಹಾಳು. ಯಾಕೆ ಮನೆಯನ್ನು ಹಾಳು ಮಾಡಿಕೊಳ್ಳುತ್ತಾರೆ ಅಂದ್ರೆ, ದೇವರ ವಾಕ್ಯದ ಜ್ಞಾನ ಇರುವುದಿಲ್ಲ. ದೇವರ ವಾಕ್ಯ ಕೇಳಿದರೂ ನಂಬುವುದಿಲ್ಲ. ಅವಾಗ ಏನಾಗ್ತದೆ? ಸ್ವಂತ ಜ್ಞಾನ, ಸ್ವಂತ ಬುದ್ಧಿ, ನನ್ನ ಹತ್ರ ಹಣ ಇದೆ, ಇದೆಲ್ಲ ಸರಿಯಾಗಿದೆ. ಇಲ್ಲ, ಹಣದಿಂದ ಈ ಜ್ಞಾನಗಳು ಬರುವುದಿಲ್ಲ ಪ್ರಿಯರೇ. ಜ್ಞಾನ ಬರುವುದಾದ್ರೆ ಉಚಿತವಾಗಿ ದೇವರು ಕೊಡ್ತಾರೆ. ಅದಕ್ಕೆ ಅವನಿಗಾದ್ರೆ ಜ್ಞಾನ ಕಡಿಮೆ ಆಗಿದ್ದರೆ ನನ್ನನ್ನು ಕೇಳಿಕೊಳ್ಳಲಿ, ನಾನು ಅವನಿಗೆ ಜ್ಞಾನವನ್ನು ಕೊಡ್ತೇನೆ. ಹಾಲೆಲೂಯಾ. ದೇವರು ಜ್ಞಾನ ಕಡಿಮೆ ಆಗಿದೆ ಅಂತ ನೀವು ಕೇಳಿಕೊಂಡರೆ ಜ್ಞಾನ ಕೊಡ್ತೀನಿ ಉಚಿತವಾಗಿ ಅಂತಾರೆ. ಹಣಕ್ಕಾಗಿ ಜ್ಞಾನ ಕೊಡ್ತೀನಿ ಅಂತ ಹೇಳಿದ್ರ? ಇಲ್ಲ, ಜ್ಞಾನವನ್ನು ಉಚಿತವಾಗಿ ದೇವರು ಕೊಡ್ಲಿಕ್ಕಿದ್ದಾರೆ ಪ್ರಿಯರೇ. ಹಾಲೆಲೂಯಾ. ಇದನ್ನ ಯಾವಾಗ ನಾವು ದೇವರಲ್ಲಿ ನಮ್ಮ ಕರಗಳನ್ನ ಒಪ್ಪಿಸಿಕೊಟ್ಟು ನನ್ನ ಕುಟುಂಬ ಜೀವಿತವನ್ನ ದೇವರ ಕೈಯಲ್ಲಿ ಒಪ್ಪಿಸಿಕೊಡುವಾಗ, ಅವಾಗ ನೋಡ್ರಿ ದೇವರು ತಾನೇ ಕಾರ್ಯ ಮಾಡ್ಲಿಕ್ಕಿದ್ದಾರೆ. ಅವಾಗ ಪವಿತ್ರಾತ್ಮರು ನಮ್ಮ ಕುಟುಂಬದಲ್ಲಿ, ನಮ್ಮ ಒಳಗಡೆ ಕಾರ್ಯ ಮಾಡುವಂತವರಾಗಿದ್ದಾರೆ. ಸಕಲ ವಿಷಯದಲ್ಲೂ ಪವಿತ್ರಾತ್ಮನು ಹೇಳುವ ಪ್ರಕಾರ ಇವತ್ತು ನೀವು ನಡೆದರೆ ಎಷ್ಟೋ ಒಳ್ಳೆಯದು. ಹಲ್ಲೆಲೂಯಾ. ಇಷ್ಟು ಅಂತ ಹೇಳಿಲ್ಲ, ಎಷ್ಟೋ ಒಳ್ಳೆಯದು. ಅದಕ್ಕೆ ಯಾವಾಗಲೂ ನಮಗೆ ಜ್ಞಾನ ಕೊರತೆಯಾಗಿದೆ. ವಾಕ್ಯದಲ್ಲಿ ಜ್ಞಾನ ಬರ್ತಾ ಇಲ್ಲ, ಬಾಕಿ ಲೋಕದ ಜ್ಞಾನ ಜಾಸ್ತಿ ಇದೆ. ದೇವರ ಭಯ ಭಕ್ತಿಲಿ ವಾಕ್ಯದಲ್ಲಿ ನನಗೆ ಜ್ಞಾನ ಇಲ್ಲ ಅಂತ ಯಾರಿಗಾದ್ರ ಬೇಕಾದ್ರೆ ಉಚಿತವಾಗಿ ದೇವರು ದಯಪಾಲಿಸುವಂತ ಕರುಣಾನಿಧಿ ಪ್ರೀತಿ ಉಳ್ಳ ತಂದೆಯಾದ ದೇವರವರು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸಗಳು ನಿಮ್ಮ ಸಂಗಡ ನಾನು ಇರ್ತೇನೆ. ಹಾಲೆಲೂಯಾ. ಇಂಥ ದೇವರು ಸಿಕ್ಕುವಾಗ ಎಷ್ಟು ಭಾಗ್ಯವಂತರು ನೀವು ಪ್ರಿಯರೇ. ಇವತ್ತು ಈ ಜ್ಞಾನೋಕ್ತಿ ಪುಸ್ತಕದಲ್ಲಿ ಬರೆದಿರುವಂತ ಪ್ರಕಾರ ನಾವು ಜೀವಿಸಿದರೆ, ಈ ವಾಕ್ಯವನ್ನು ಕೈಗೊಂಡು ನಡೆದರೆ ಸ್ವಲ್ಪವೇ ಕಾಲ ಪ್ರತಿಯೊಂದು ಮನೆನೇ, ನಮ್ಮ ಕುಟುಂಬದ ಒಳಗಡೆ ಭಾರಿ ಬದಲಾವಣೆಯನ್ನು ಕಾಣಬಹುದು ನಾವು.
ದೇವರು ತಾನೇ ಪ್ರಕಟ ಮಾಡ್ತಾರೆ. ಒಂದು ವೇಳೆ ಆಕಾಶ ಭೂಮಿ ಅಳೆದು ಹೋಗ್ಬೋದು, ನನ್ನ ಬಾಯಿ ಮಾತು ಒಂದು ಅಳಿಯುವುದೇ ಇಲ್ಲ. ಇದೇ ದೇವರ ವಾಕ್ಯನ ಬಾಯಿ ಮಾತು. ಹಲ್ಲೆಲೂಯಾ. ದೇವರ ಈ ಪುಸ್ತಕದಲ್ಲಿ ಬರೆದಿರೋದು ಸುಮ್ಮನೆ ಅಲ್ಲ ಪ್ರಿಯರೇ. ನಾವು ಪರಲೋಕ ಹೋಗ್ಲಿಕ್ಕೆ ಈ ವಾಕ್ಯವನ್ನು ಓದಿ ಧ್ಯಾನಿಸಿ ಇದ್ರ ಪ್ರಕಾರ ಜೀವಿಸಿ ನಾವು ಹೋಗ್ಬೇಕು. ಬರೀ ವಾಕ್ಯ ಓದಿದ್ರೆ ನಾವು ಪರಲೋಕ ಹೋಗುವುದಿಲ್ಲ. ಹಲ್ಲೆಲೂಯಾ. ಹೋಗೋದೇ ಇಲ್ಲ, ಸಾಧ್ಯವೇ ಇಲ್ಲ. ಬಹಳ ಜನ ನೆನೆಸ್ತಾರೆ, ನಾವು ಚರ್ಚಿಗೆ ಹೋಗಿ ಬಂದ್ರೆ ಸಾಕು, ನಾನು ಪ್ರಾರ್ಥನೆ ಮಾಡಿದ್ರೆ ಸಾಕು. ಪ್ರಾರ್ಥನೆ, ಚರ್ಚಿಗೆ ಹೋಗೋದು ಹೌದು ನಿಜ, ಆದರೆ ಕೈಗೊಂಡು ನಡಿಬೇಕಲ್ಲ. ಅದಕ್ಕೂ ವಾಕ್ಯ ಇದೆ. ಮತ್ತೇನ್ ಸುವಾರ್ತೆಯಲ್ಲಿ ಹೇಳ್ತಾರಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತವನ್ನು ಮಾಡಿದ್ಯಾ. ಹಲ್ಲೆಲೂಯಾ. ಬನ್ನಿ ಒಳಗಡೆ, ನಿಮಗೆ ಯಾರು ತಡೆಯುವುದಿಲ್ಲ, ಯಾರು ಅಡ್ಡಿ ಮಾಡುವುದಿಲ್ಲ. ಪರಲೋಕ ರಾಜ್ಯ ನಿಮ್ಮದೇ ಅಂತಾರೆ ಸ್ವಾಮಿ. ಇಲ್ಲ ಸ್ವಾಮಿ, ಬರೀ ನಾನು ಪ್ರಾರ್ಥನೆ ಮಾಡಿದ್ದೀನಿ, ವಾಕ್ಯ ಓದಿದ್ದೀನಿ ಸ್ವಾಮಿ, ಆದ್ರೆ ಜೀವಿಸಲಿಲ್ಲ ಆ ರೀತಿ ಪ್ರಕಾರ ಅಂತ ಹೇಳಿದ್ರೆ, ಅವಾಗ ದೇವರ ಅವರು ಇಷ್ಟ, ಅದು ಬರ್ದಿರೋ ಪ್ರಕಾರ ಅಂತೂ ಇಲ್ಲ. ಪರಲೋಕದ ತಂದೆಯ ಚಿತ್ತವನ್ನು ನೀವು ಮಾಡಿದೀಯಾ ಅಂತ ಕೇಳ್ತಾರೆ. ಬರೀ ಬೈಬಲ್ ಓದಿದ್ದೀನಿ, ಪ್ರಾರ್ಥನೆ ಮಾಡಿದ್ದೀನಿ, ದೇವರ ವಾಕ್ಯ ಕೇಳಿದ್ದೀನಿ, ಕಾಣಿಕೆ ಕೊಟ್ಟಿದ್ದೀನಿ, ದಶಂಭಾಗ ಕೊಟ್ಟಿದ್ದೀನಿ, ಇದೆಲ್ಲ ಸರಿಯಪ್ಪ. ನನ್ನ ತಂದೆಯ ಚಿತ್ತವನ್ನು ನೀನು ಮಾಡಿದ್ಯಾ, ನಿನಗೆ ಯಾರು ಅಡ್ಡಿ ಮಾಡುವುದಿಲ್ಲ, ಬಾ ಒಳಗಡೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿದ್ದೀನಿ, ವಾಕ್ಯ ಓದಿದ್ದೀನಿ. ಎಷ್ಟೋ ಕಡೆ ಇವತ್ತು ಅದೇ ರೀತಿಯಾಗಿ ಕನ್ಫ್ಯೂಷನ್ ಅಲ್ಲಿದ್ದಾರೆ. ಎಲ್ಲಿಗೆ ಹೋಗಿದ್ರಿ? ಚರ್ಚಿಗೆ ಹೋಗಿ. ಏನು ಮಾಡಿದ್ರಿ ಅಲ್ಲಿ ಹೋಗಿ? ಹಲ್ಲೆಲೂಯಾ. ಎಷ್ಟೋ ಸಭೆಗಳಲ್ಲಿ ಬೈಬಲೇ ಇಲ್ಲದೆ, ಈಗ ನಮ್ಮ ಬೇರೆ, ಈಗ ನಾನು ಆರ್ಸಿ ಕುಟುಂಬದಿಂದ ಬಂದಿದ್ದೇನೆ. ಸತ್ಯ ನಾನು ಹೇಳ್ತೀನಿ, ಒಂದು ದಿವಸನೂ ನಾನು ಬೈಬಲ್ ತೆಗೆದುಕೊಂಡು ಹೋಗಲಿಲ್ಲ. ಬೈಬಲ್ಲೇ ಇಲ್ಲ ಮನೆಯಲ್ಲಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಹೋಗಿ ಅಲ್ಲಿ ಅಚ್ಚಮ್ಮರ ಫಾದರ್ಗಳು ಹೇಳಿದ ಪ್ರಸಂಗಗಳನ್ನ ಕೇಳ್ಕೊಂಡು ಬಂದೆ. ಮತ್ತೆ ಹೊರಗಡೆ ಬಂದ್ರೆ ನಮ್ಮ ಅಭ್ಯಾಸಗಳಲ್ಲಿ ನಮ್ಮ ಮುಳುಗಿದ್ವಿ. ನಮ್ಮಲ್ಲಿರುವ ಈ ಲೋಕದಲ್ಲಿರುವ ಒಳ್ಳೊಳ್ಳೆ ಅಭ್ಯಾಸಗಳೆಲ್ಲ ನಮ್ಮಲ್ಲಿ ಇದ್ವು ಪ್ರಿಯರೇ. ಯಾವಾಗ 2001ರಲ್ಲಿ ದೇವರು ನನಗೆ ದರ್ಶನ ಕೊಟ್ಟು ದೇವರ ಧ್ವನಿಯನ್ನು ಕೇಳಿದನು, ಅಂದಿನಿಂದ ನಾನು ನಿಜವಾಗ್ಲೂ ನನ್ನ ದೇವರು ಸರ್ವಶಕ್ತನಾಗಿದ್ದಾನೆ, ಆತನ ಮೊರೆ ಹೊಕ್ಕಿದವರು ಎಂದು ಆಶಾಭಂಗ ಆಗುವುದೇ ಇಲ್ಲ. ಹಲ್ಲೆಲೂಯಾ. ಆ ರೀತಿಯಾಗಿ ನಾನು ದೇವರಲ್ಲಿ ಯಾವಾಗ ನಂಬಿಕೆ ಇಟ್ಟುಕೊಂಡು ಒಳಗೆ ಬಂದು ಇವತ್ತು ವಾಕ್ಯ ಉಪದೇಶ ಮಾಡಷ್ಟು ತಂದೆ ನನ್ನನ್ನು ಕರ್ಕೊಂಡ್ಬಂದಿಟ್ಟಿದ್ದಾರೆ. ಇಲ್ಲಿ ಏನೂ ಇಲ್ಲ ಸಹೋದರ ಸಹೋದರಿ, ನಮ್ದು ಏನು ಇಲ್ಲ ಇಲ್ಲಿ. ಅದಕ್ಕೆ ಭಕ್ತ ಹಾಡಿರ್ತಾರಲ್ಲ, ಏನೂ ಇಲ್ಲದೆ ಬಂದೆವು ನಾವು, ಏನೂ ಇಲ್ಲದೆ ಹೋಗುವೆವು, ನಮ್ಮ ಯೋಜನೆ ಸಾಗದು ಏನು, ದೇವರ ಯೋಜನೆ ಸಾಗುವುದು ಇಂದು, ನಮ್ಮ ಯೋಜನೆ ಸಾಗುವುದು, ದೇವರ ಯೋಜನೆ ಸಾಗುವುದು. ಮನುಜ, ಈ ಲೋಕ ನಮಗೆ ಶಾಶ್ವತ ಅಲ್ಲಣ್ಣ, ಒಂದು ದಿವಸ ಬಿಡಲೇಬೇಕಣ್ಣ. ಅದಕ್ಕೆ ಭಕ್ತ ಈ ರೀತಿ ಆಡಿ, ನಾವು ಏನೂ ಇಲ್ಲದೆ ಬಂದ್ವಿ, ಏನೂ ಇಲ್ಲದೆ ದೇವರ ಬಳಿಗೆ ಹೋಗ್ಬೇಕು. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಅದ್ರ ಪ್ರಕಾರನ ಜೀವಿಸ್ಬೇಕು. ನೋಡಿ ಕೆಳಗಡೆ, ನನ್ನ ಉಪದೇಶವನ್ನು ಕಣ್ಣುಗುಡ್ಡೆ ಅಂತ ಪಾಲಿಸು. ಕಣ್ಣುಗುಡ್ಡೆಯಂತೆ ನನ್ನ ಉಪದೇಶ. ಪ್ರತಿಯೊಂದು ಕಣ್ಣುಗುಡ್ಡೆಗಳನ್ನ ನಾವು ಎಷ್ಟು ಸೇಫ್ ಆಗಿ ಇಟ್ಕೊಳ್ತೀವಿ, ನಮ್ಮ ಕಣ್ಣುಗಳನ್ನೆಲ್ಲ. ಹಲ್ಲೆಲೂಯಾ. ಆ ರೀತಿಯಾಗಿ ನನ್ನ ಉಪದೇಶವನ್ನು ಏನಂತೆ, ನನ್ನ ಆಜ್ಞೆಗಳನ್ನು, ನನ್ನ ಉಪದೇಶವನ್ನು ಕಣ್ಣುಗುಡ್ಡೆ ಅಂತ ಪಾಲಿಸು, ನನ್ನ ಆಜ್ಞೆಗಳನ್ನು ಕೈಗೊಂಡು ಬಾಳು. ದೇವರ ಆಜ್ಞೆಗಳನ್ನು ಕೈಗೊಂಡು ಬಾಳು. ಕೈಗೊಂಡು ಬಾಳ್ಬೇಕು ನಾವು ಈ ಭೂಮಿಯ ಮೇಲೆ ಬದುಕಬೇಕಾದ್ರೆ, ಎಲ್ಲ ಕಡೆನೂ ನಾವು ಹೋಗ್ಬೇಕಾದ್ರೆ
ನಾವು ಕ್ರಿಸ್ತ ನಂಬಿಕೆಯಲ್ಲೇ ಇರಬೇಕು, ಕ್ರಿಸ್ತ ನಂಬಿಕೆಯಲ್ಲಿ ಲೋಕ ಬಿಡಬೇಕು. ಯಾವುದೇ ಕಾರಣಕ್ಕೂ ನಾವು ಹೊರಗಡೆ ಹೋದಾಗ್ಲೂ ನಾವು ಆ ನಂಬಿಕೆ ನಾವು ಬಿಟ್ಟು ಬಿಡಬಾರದು. ಹಾಲೆಲೂಯಾ. ಅದಕ್ಕಾಗಿ ದೇವರು ನಮ್ಮನ್ನ ಕರೆದಿದ್ದಾರೆ, ಅದಕ್ಕಾಗಿ ದೇವರು ಕಲಿಸಿಕೊಡ್ತಾ ಇದ್ದಾರೆ. ಹಾಲೆಲೂಯಾ. ಆಮೇಲೆ ಕೆಳಗಡೆ, ಅವುಗಳನ್ನು ನಿನ್ನ ಬೆರಳಿಗೆ ಉಂಗುರವಾಗಿ ಇಟ್ಟುಕೋ. ಬಂಗಾರದ ಉಂಗುರವನ್ನು ನಾವೆಷ್ಟು ಸೇಫ್ ಆಗಿ ಇಟ್ಕೊಳ್ತೇವೆ, ಇವತ್ತಿದ್ದು ನಾಳೆ ಅಳೆದು ಹೋಗುವಂತ ಉಂಗುರಗಳನ್ನ ಇಟ್ಕೋಬೇಕಾದ್ರೆ ಪರಲೋಕದ ದೇವರ ಮಾತುಗಳನ್ನ ನಾವು ಹೇಗೆ ಇಟ್ಟುಕೋಬೇಕು? ಹಾಲೆಲೂಯಾ. ಭಾರಿ ಕೇರ್ಫುಲ್ ಆಗಿ ಇಟ್ಕೋಬೇಕು. ಇವತ್ತಿರುವ ಉಂಗುರ, ಇವತ್ತಿರುವ ಬಂಗಾರ ನಶಿಸಿ ಹೋಗುವ ಕಾಲ ಒಂದು ದಿವಸ ಇದೆ. ಆದ್ರೆ ದೇವರ ಮಾತಿಗೆ ಕೊನೆಯೇ ಇಲ್ಲ. ಹಾಲೆಲೂಯಾ. ಆಮೇಲೆ ಇಟ್ಕೋ, ಹೃದಯದ ಹಲಿಗೆ ಮೇಲೆ ಬರೆ. ದೇವರ ವಾಕ್ಯ ಸಂದೇಶವನ್ನ ಹೃದಯದ ಹಲಿಗೆ ಮೇಲೆ ಬರೆ. ಹಾಲೆಲೂಯಾ. ಯಾವಾಗ ನಾವು ಆ ರೀತಿ ನಾವು ಪ್ರಾರ್ಥನೆ ಮಾಡ್ತೀವಿ, ಕೆಲವೊಂದು ವಾಕ್ಯಗಳನ್ನ ನಮ್ಮ ಜ್ಞಾನಕ್ಕೆ ದೇವರು ತಂದು ಕೊಡ್ತಾರೆ. ಬೈಬಲ್ ಇಲ್ಲದೆ ಕೆಲವೊಂದು ಜಾಗದಲ್ಲಿ ನಾವು ಹೋಗ್ಬೇಕಾದ್ರೆ ಅವಾಗ ನಮ್ಮ ಹೃದಯದಲ್ಲಿ ಇರುವಂತಹ ಹಲಿಗೆ ಮೇಲೆ ಬರೆದಿರ್ತಾರೆ ದೇವರು ಈ ವಾಕ್ಯವನ್ನ. ಆ ವಾಕ್ಯವನ್ನು ಹೊರಗಡೆ ಬರ್ತದೆ, ಆ ವಾಕ್ಯ ಸಂದೇಶವನ್ನು ಅಲ್ಲಿ ಮಾತಾಡ. ಅದಕ್ಕಾಗಿ ದೇವರು ಕೊಟ್ಟಂತ ಸಮಯಕ್ಕಾಗಿ ಸ್ತೋತ್ರ ಮಾಡ್ಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿ ಮತ್ತೆ, ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಲೋಕಕ್ಕೆ ರಕ್ಷಕನು, ಬೆಳಕು ಆಗಿರುವ ನಮ್ಮ ದೇವರೇ, ಮಹಿಮೆ ಅರಸನು ನೀವು ಸ್ವಾಮಿ. ಈ ರಾತ್ರಿ ವೇಳೆ ಸ್ವಾಮಿ ವಾಕ್ಯದೊಂದಿಗೆ ಮಾತನಾಡೋದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರಪ್ಪ. ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಕುಟುಂಬಗಳನ್ನ ನೆನೆಸಿ ಭದ್ರಕೋಟೆಯಲ್ಲಿ ಮುಚ್ಚು ಮರೆ ಮಾಡು ರಾಜಾವೇ. ಅದಕ್ಕಾಗಿ ಕೋಟಿ ಕೋಟಿ ವಂದನೆ ಸ್ತೋತ್ರ ಸಲ್ಲಿಸ್ತಾ ನಮ್ಮ ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ, ಜೀವವುಳ್ಳ ಪರಲೋಕದ ತಂದೆ. ಆಮೇನ್. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಆಮೇನ್.